Dear students, good morning. Welcome to the history class. In last class, we have discussed about great Guru Chanakya and also his student Chandragupta Maurya, and also about Mauryan Empire, which was the first ever greatest dynasty of our country. India is a great country which was given birth to many religions and many civilizations developed here. Many contributions given by great personality like Mahavira and Gautama Buddha. Great dynasties like Mauryan Empire, Shatavahanas, Rashtrakutas, Chalukyas, Hoysalas, Pallavas, so many dynasties taken birth in India only. And we also remembered the great personality or the great king of the India as well as in the world also, the Ashoka, who was called as the Ashoka the Great. Ashoka the Great. Today we are discussing the sources regarding Mauryan Empire. In that also we are studying edicts in Karnataka or Ashokan edicts in Karnataka. Ashoka was the first king who issued edicts in India. ಭಾರತದಲ್ಲಿ ಶಾಸನಗಳನ್ನು ಪರಿಚಯಿಸಿದ ಮೊದಲ ರಾಜ ಅದು ಅಶೋಕ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ತೀವಿ. ಆ್ಯಂಡ್ ವೆನ್ ವಿ ಸೇ ಎಡಿಕ್ಟ್ಸ್ ಇನ್ ಕರ್ನಾಟಕ, ವಿ ಹ್ಯಾವ್ ಟು ರಿಮೆಂಬರ್ ಮಸ್ಕಿ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ಆ್ಯಂಡ್ ಗವಿಮಠ ಆ್ಯಂಡ್ ಪಾಲ್ಕಿಕೊಂಡ ಇನ್ ಕೊಪ್ಪಳ. Maski in Raichur district and in Koppala district we have to remember Gavimatha and Palkikonda. Gavimatha and Palkikonda, and also we have to remember Brahmagiri, ಸಿದ್ಧಪುರ, ಜಟ್ಟಿಂಗ ರಾಮೇಶ್ವರ. ಬ್ರಹ್ಮಗಿರಿ, ಸಿದ್ಧಪುರ and ಜಟ್ಟಿಂಗ ರಾಮೇಶ್ವರ in Chitradurga district, and also Nittur and Udayagoldam. Udayagolla or Udayagollam, Udayagollam, Nittur and Udayagollam in Bellary district. Sannati in Kalaburgi district. These are the edicts or Ashokan edicts found in Karnataka. The edicts refer to the king as Devanampriya and Priyadarshi, which created doubts among the historians regarding the king who issued them. See, ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನೋ ಹೆಸರುಗಳು ಆ ಶಾಸನಗಳಲ್ಲಿ ಉಲ್ಲೇಖ ಆಗಿದ್ದರಿಂದ ಆ ಶಾಸನಗಳು ಇತಿಹಾಸಕಾರರಲ್ಲಿ ಗೊಂದಲಗಳನ್ನು ಉಂಟು ಮಾಡಿದವು. ಯಾಕೆ ಗೊಂದಲಗಳು? ಈ ಪ್ರಿಯದರ್ಶಿ ಯಾರು, ಈ ದೇವನಾಂಪ್ರಿಯ ಯಾರು ಅನ್ನೋ ಗೊಂದಲಗಳು ಶುರುವಾದಾಗ ದ ಮಸ್ಕಿ ಎಡಿಕ್ಟ್ ಇನ್ ರಾಯಚೂರ್ and also the edict of Calcutta, it refers king as Devanampriya Ashokas or Devanampriya Ashoka. This confirmed that Devanampriya and Priyadarshi Raja was none other than Ashoka himself. ಈ ಗೊಂದಲಗಳ ಪರಿಹಾರಕ್ಕೆ ನಾವು ಮಸ್ಕಿ ಮತ್ತು ಕಲ್ಕತ್ತಾದ ಶಾಸನವನ್ನು ನೋಡಿದಾಗ ಅಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ಉಲ್ಲೇಖ ಆಗಿದ್ದನ್ನು ನೋಡ್ತೀವಿ. ಹಾಗಾದರೆ
ಈ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನೋದು ಅದು ಅಶೋಕನ ಹೆಸರುಗಳೇ ಅನ್ನೋದು, ಅಶೋಕನ ಬಿರುದುಗಳೇ ಅನ್ನೋದು ನಮಗೆ ಅರ್ಥ ಆಗತ್ತೆ. ಆ್ಯಂಡ್ ವೆನ್ ವಿ ರಿಮೆಂಬರ್ ದಿ ಅಶೋಕ ದಿ ಗ್ರೇಟ್, ಸಾಮ್ರಾಟ್ ಅಶೋಕನನ್ನು ನೆನಪು ಮಾಡಿಕೊಂಡಾಗ ಆತ ಪ್ರಸಾರ ಮಾಡಿದಂತಹ ಮತದ ಬಗ್ಗೆ, ಬೌದ್ಧ ಮತದ ಬಗ್ಗೆನೂ ನಾವು ಅಧ್ಯಯನ ಮಾಡಬೇಕು. ಅಶೋಕ ಮೇಡ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ರಿಲಿಜನ್. ಜಾತಿ ಅಂತ ಹೇಳೋದಕ್ಕಿಂತ ಮತಪಂಥಗಳಿಗೆ ಈತ ಉತ್ತೇಜನವನ್ನು ಕೊಟ್ಟ ಅನ್ನೋದನ್ನು ಕೇಳ್ತೀವಿ. ಅಕಾರ್ಡಿಂಗ್ ಟು ಹಿಮ್, ಲಾ ಆಫ್ ಪಿಟಿ ಕನ್ಸಿಸ್ಟೆಡ್ ಆಫ್ ದಿ ಫಾಲೋವಿಂಗ್ ವರ್ಚ್ಯೂಸ್. ಆತ ಧರ್ಮನಿಷ್ಠೆಯ ನಿಯಮಗಳು, ಮನುಷ್ಯ ಕರುಣಾಪೂರ್ಣವಾಗಿರಬೇಕು, ಆತನ ಮನಸ್ಸಲ್ಲಿ ಪ್ರೀತಿ ತುಂಬಿಕೊಂಡಿರಬೇಕು, ಆತ ಯುದ್ಧ ಅದನ್ನೆಲ್ಲ ತ್ಯಾಗ ಮಾಡಬೇಕು. ಸೊ ಹಿ ರಿಮೂವ್ಡ್ ದಿಗ್ವಿಜಯ ಆ್ಯಂಡ್ ಹಿ ರೆಫರ್ಡ್ ಧರ್ಮ ವಿಜಯ. ಹಿ ರಿಮೂವ್ಡ್ ದಿಗ್ವಿಜಯ, ಹಿ ರೆಫರ್ಡ್ ಧರ್ಮ ವಿಜಯ, ಆ್ಯಸ್ ವಿ ಸ್ಟಡಿಡ್ ಇನ್ ಲಾಸ್ಟ್ ಸೆಷನ್. ಆತ ದಿಗ್ವಿಜಯ, ಯುದ್ಧವನ್ನು ನಿಲ್ಲಿಸಿ ಧರ್ಮ ವಿಜಯ, ಮನಸ್ಸನ್ನು ಗೆಲ್ಲುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ ಅನ್ನೋದನ್ನು ಕೇಳ್ತೀವಿ. ಲಾ ಆಫ್ ಪಿಟಿ, he mentioned law of pity. In that also he had said many points regarding this law of pity. The first point is, parents must be obeyed, teachers must be respected. ಪಾಲಕರು, ತಂದೆ ತಾಯಿಗಳು, ಅಜ್ಜ ಅಜ್ಜಿ, ಹಿರಿಯರು ಹೇಳಿದ ಮಾತುಗಳನ್ನು ಸಣ್ಣವರಾದವರು ಪಾಲಿಸಬೇಕು. Parents must be obeyed, teachers must be respected. ಗುರುಗಳು ಅಂತ ಆಚಾರ್ಯರು, ಗುರುಗಳು ಅಂತ ಯಾರಿದ್ರೋ, ಗುರುಗಳು ಅಂತ ಯಾರಿರ್ತಾರೋ ಅವರಿಗೆ ಗೌರವವನ್ನು ತೋರಿಸಬೇಕು ಅನ್ನೋದು ಆತ ಹೇಳಿದಂತಹ ಧರ್ಮನಿಷ್ಠೆಯ ನಿಯಮ ಅಥವಾ ಲಾ ಆಫ್ ಪಿಟಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಆತ ಮೊದಲನೇ ನಿಯಮವನ್ನು ಹೇಳ್ತಾನೆ. ಎವ್ರಿ ಒನ್ ಶುಡ್ ಸ್ಪೀಕ್ ದಿ ಟ್ರುತ್. ಎರಡನೇ ಅಂಶ ಆತ ಹೇಳೋದು, ಎಲ್ಲರೂ ಸತ್ಯವನ್ನೇ ಮಾತಾಡಬೇಕು. ಸರ್ವಂಟ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ಸರ್ವಂಟ್ಸ್ ಕೆಲಸಗಾರರು, ಯಂಗ್ಸ್ಟರ್ಸ್ ಸಣ್ಣ ವಯಸ್ಸಿನ ತರುಣರು, ತರುಣಿಯರು, ಹಾಗೆ ಡಿಪೆಂಡೆಂಟ್ಸ್ ಪುಟ್ಟ ಬೆಳೆಯುತ್ತಿರುವ ಬಾಲಕ ಬಾಲಕಿಯಿರ್ಬೋದು, ಪುಟಾಣಿಗಳಿರ್ಬೋದು, ಇವರು ಎಲ್ಲರಿಗೂ ಪ್ರೀತಿಯನ್ನು ತೋರಿಸಬೇಕು. ಸರ್ವಂಟ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಮಸ್ಟ್ ಬಿ ಟ್ರೀಟೆಡ್ ವಿತ್ ಲವ್. ಆ್ಯಂಡ್ ಹಿ ಸೆಡ್ ದ್ಯಾಟ್ ನೋ ಇಂಜುರಿ ಶುಡ್ ಬಿ ಕಾಸ್ಡ್ ಟು ಮೆನ್ ಆ್ಯಂಡ್ ಎನಿಮಲ್ಸ್. ಯಾವುದೇ ಪ್ರಾಣಿ ಇರಲಿ, ಯಾವುದೇ ಹೆಣ್ಣಿರಲಿ, ಗಂಡಿರಲಿ, ಮಾನವ ಜಾತಿ ಅಂತ ಏನು ಹೇಳ್ತೀವಿ, ಮನುಷ್ಯರಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಯಾರು ಹಾನಿಯನ್ನಾಗಲಿ ತೊಂದರೆಯನ್ನಾಗಲಿ ಉಂಟು ಮಾಡಬಾರದು. ನೋ ಇಂಜುರಿ ಶುಡ್ ಬಿ ಕಾಸ್ಡ್ ಟು ಮೆನ್ ಆ್ಯಂಡ್ ಎನಿಮಲ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ he added in law of pity is, one must suppress anger, cruelty and extravagance. Anger, cruelty and extravagance. Anger ಅಂದರೆ ಸಿಟ್ಟು, ಕ್ರಿಯಲ್ಟಿ ಅಂದರೆ ಕ್ರೌರ್ಯ, ಎಕ್ಸ್ಟ್ರಾವೆಗೆನ್ಸ್ ಅಂದರೆ ದುಂದುಗಾರಿಕೆ. ಮನುಷ್ಯನಾದವನು ಇದ್ದಿದ್ದರಲ್ಲೇ ತೃಪ್ತಿಯನ್ನು ಪಡ್ಕೊಳ್ಬೇಕು, ಆತ ಕೋಪವನ್ನು ಬಿಡಬೇಕು ಮತ್ತು ಆತ ಕ್ರೌರ್ಯವನ್ನು ಮಾಡಬಾರದು, ಆತ ಅಹಿಂಸೆಯನ್ನು ಪಾಲಿಸಬೇಕು ಅಂತ ಅಶೋಕ ತನ್ನ ಲಾ ಆಫ್ ಪಿಟಿ ಅಂತ ಹೇಳೋದ್ರಲ್ಲಿ ಈ 5 ಅಂಶಗಳನ್ನು ಆತ ಉಲ್ಲೇಖ ಮಾಡ್ತಾನೆ. ಮೇಜರ್ಸ್ ಅಡಾಪ್ಟೆಡ್ ಫಾರ್ ದಿ ಸ್ಪ್ರೆಡ್ ಆಫ್ ಬುದ್ಧಿಸಮ್. So many measures Ashoka followed, so many measures to adopt or spread of Buddhism.
Ashoka was responsible for the spread of Buddhism not only in India but also outside the India. He took many measures for the spread of Buddhism. The first point is he visited the Buddhist holy places such as Lumbini Garden, Kapilavastu, Gaya, Saranatha and Kushinagara. Measures for the spread of Buddhism. The first measure for the spread of Buddhism is he visited the places regarding this Buddhism, places like Lumbini Garden, Lumbini Vana, Kapilavastu and Gaya, Saranatha, Kushinagara, and he arranged the discuss of religion. ಅನೇಕ ಬೌದ್ಧ ಮತಕ್ಕೆ ಸಂಬಂಧಪಟ್ಟಂತಹ ಲುಂಬಿನಿ ವನ ಇರ್ಬೋದು, ಕುಶಿನಗರ ಇರ್ಬೋದು, ಗಯಾ ಇರ್ಬೋದು, ಸಾರನಾಥ ಇರ್ಬೋದು, ಎಲ್ಲ ಸ್ಥಾನಗಳಿಗೆ ಆತ ಭೇಟಿ ಕೊಟ್ಟ. ಅಲ್ಲಿ ಬೌದ್ಧ ಮತದ ಬೋಧನಾ ವರ್ಗಗಳನ್ನು ಆತ ನಡೆಸಿದ, ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ ಅನ್ನೋದನ್ನು ಕೇಳ್ತೀವಿ. He built a large number of monasteries all over the empire and spent large sums of money in endowing them. ಅನೇಕ ಬೌದ್ಧ ಸ್ತೂಪಗಳನ್ನು, ಬೌದ್ಧ ಬಸದಿಗಳನ್ನು ಆತ ನಿರ್ಮಾಣ ಮಾಡಿದ, ಅದಕ್ಕಾಗಿ ಸಾಕಷ್ಟು ಹಣವನ್ನು ಆತ ಖರ್ಚು ಮಾಡಿದ ಅಂತ ಅನ್ನೋದನ್ನು ನಾವು ಕೇಳ್ತೀವಿ. He spread the doctrines of Buddha by engraving them on rocks, pillars and on the walls of the caves throughout the vast empire. ಅದು ಬುದ್ಧ ಸ್ತೂಪಗಳಿರ್ಬೋದು, ಸ್ತಂಭಗಳಿರ್ಬೋದು, ಬಸದಿಗಳಿರ್ಬೋದು, ಅಲ್ಲೆಲ್ಲ ಬುದ್ಧನ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕಾಗಿ ಆತ ಎಲ್ಲ ಕಡೆಯೂ ಆ ಕೆತ್ತನೆಗಳನ್ನು ಮಾಡಿಸ್ದ ಅನ್ನೋದನ್ನು ಕೇಳ್ತೀವಿ. ಆ್ಯಂಡ್ ಆಲ್ಸೋ he appointed officers called as Dharma Mahamantras, Yuktas and Rajjukas to spread dharma among the people. He also appointed Shri Adhyaksha Mahamantra to take care of women and bring religious awareness among them. And also he organized the third Buddhist council at Pataliputra in 250 BCE to settle the internal differences among the monks. ಬೌದ್ಧ ಭಿಕ್ಷುಗಳಲ್ಲಿದ್ದಂತಹ ಆಂತರಿಕ ಕಲಹಗಳನ್ನು ಬಂದ್ ಮಾಡೋದಕ್ಕಾಗಿ, ನಿಲ್ಲಿಸುವುದಕ್ಕಾಗಿ ಆತ ಬೌದ್ಧರ ಮೂರನೆಯ ಸಭೆಯನ್ನು 250 ಕ್ರಿಸ್ತಪೂರ್ವ 250ರಲ್ಲಿ ಆತ ಕರೆದ ಅನ್ನೋದನ್ನು ಕೇಳ್ತೀವಿ. ಅದನ್ನು ಆಯೋಜನೆಯನ್ನು ಮಾಡ್ದ ಅನ್ನೋದನ್ನು ನಾವು ಕೇಳ್ತೀವಿ. ಅಶೋಕ ಸೆಂಟ್ ಮಿಷನರೀಸ್ ಟು ಪ್ರೀಚ್ ಬುದ್ಧಿಸಮ್ ಇನ್ ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ ಆ್ಯಂಡ್ ಯುರೋಪ್. ಈ ಬೌದ್ಧ ಮತದ ಪ್ರಚಾರಕ್ಕಾಗಿ ಅನೇಕ ಬೌದ್ಧ ಭಿಕ್ಷುಗಳನ್ನು ಸ್ವತಃ ಅಶೋಕ ಅಫ್ಘಾನಿಸ್ತಾನಕ್ಕೆ ಕಳಿಸ್ದ, ಬರ್ಮಾಗೆ ಕಳಿಸ್ದ, ಶ್ರೀಲಂಕಾಗೆ ಕಳಿಸ್ದ, ಯುರೋಪಿಗೆ ಕಳಿಸ್ದ ಅನ್ನೋದನ್ನು ಕೇಳ್ತೀವಿ. He sent his son Mahendra and daughter Sanghamitra to Sri Lanka with a Bodhi sapling as a symbol of peace. ತನ್ನ ಸ್ವಂತ ಮಗ ಹಾಗೂ ಮಗಳನ್ನು, ಮಗ ಮಹೇಂದ್ರ, ಮಗಳು ಸಂಘಮಿತ್ರ, ಇವರು ಇಬ್ಬರನ್ನು ಆತ ಶ್ರೀಲಂಕಾಗೆ ಕಳಿಸಿದ ಬೌದ್ಧ ಮತದ ಪ್ರಚಾರಕ್ಕಾಗಿ ಅಂತ ನಾವು ಕೇಳ್ತೀವಿ. ಶಾಂತಿಯ ದೂತರಾಗಿ ಅವರಲ್ಲಿ ಹೋದರು ಅನ್ನೋದನ್ನು ಕೇಳ್ತೀವಿ. So these are the contributions given by Ashoka to empower or to spread the religion called as Buddhism. So today we have discussed the edicts in Karnataka or Ashokan edicts in Karnataka, and also law of pity given by Ashoka, and we have discussed the
Measures adopted for the spread of Buddhism by Ashoka. These are the points we have discussed. In next session, we will discuss the contributions of Mauryan Empire. We will discuss the contributions of Mauryan Empire. I will finish here. Thank you one and all.